ನೋಡಿ ಕೆಲಸ ಬೇಕು ಅಂತ ಹೇಳಿ ಅರಸಿ ಬಂದಂತಹ ಜನರನ್ನ ಮಕ್ಮಲ್ ಟೋಪಿ ಹಾಕಿ ವಂಚನೆ ಮಾಡಿರುವಂತಹ ಕೇಸ್ ಬೆಳಕಿಗೆ ಬಂದಿದೆ. ಇದು ನಡೆದಿರೋದು ವಿಜಯಪುರದಲ್ಲಿ. ಉದ್ಯೋಗ ವಂಚನೆ ಕೇಸ್ ನಡೆದಿದೆ ವಿಜಯಪುರದಲ್ಲಿ. ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಮಕ್ಮಲ್ ಟೋಪಿ ಹಾಕಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 15 ಯುವಕರಿಗೆ ಸುಮಾರು 1.5 ಕೋಟಿ 1.5 ಕೋಟಿ ವಂಚನೆ ಮಾಡಿರೋದು. ರೈಲ್ವೆ ಇಲಾಖೆಯಲ್ಲಿ ಟಿಸಿ, ಸಿ ದರ್ಜೆ, ಡಿ ದರ್ಜೆ ನೌಕರಿಯ ಆಮಿಷ ಒಡ್ಡಿ ಈ ರೀತಿ ಹಣ ಪೀಕಲಾಗಿದೆ. ಕನ್ನೂರು ಗ್ರಾಮದ ಮಹಾದೇವ್ ಸೇರಿದಂತೆ ಹಲವರಿಗೆ ಈ ರೀತಿ ಮಹಾ ಮೋಸ ಆಗಿದೆ. ಅಂಡ್ ನಕಲಿ ಆದೇಶ ಪ್ರತಿಯನ್ನ ಕೂಡ ಕಳುಹಿಸಿ ಕೆಲವರನ್ನ ವಂಚಿಸಿದ್ದಾರೆ ಭೂಪರು ಅಂತ ಹೇಳಿ ಡೀಟೇಲ್ಸ್ ಇದೆ. ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ತರಬೇತಿಗೆ ಕೂಡ ಕರೆಸಿದ್ರು. ನಕಲಿ ಅಧಿಕಾರಿಗಳ ಮೂಲಕ ಸುಮಾರು 20 ದಿನಗಳ ಕಾಲ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಆ ಬಳಿಕ ಇಲಾಖೆಯಲ್ಲಿ ನಕಲಿ ನೇಮಕಾತಿ ವಂಚನೆ ಆಗಿರೋದು ಬೆಳಕಿಗೆ ಬಂದಿದ್ದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಮೋಸ ಹೋದವರು ದೂರು ಕೊಟ್ಟಿದ್ದಾರೆ. ನೋಡಿ, ಸುಮ್ಮನೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋದಲ್ಲ ಇದು. ಅವ್ರಿಗೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿ ಮುಂಬೈ ಏರ್ಪೋರ್ಟಿಗೆ ರೈಲ್ವೆ ಸ್ಟೇಷನಿಗೆ ಕರೆಸ್ಕೊಂಡು ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟು ನಕಲಿ ಆದೇಶ ಪ್ರತಿ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲನೂ ಫೇಕ್ ಮಾಡಿ ಕೊಟ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿರೋದು. 1,50,00,000 ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅನೇಕರನ್ನ ಈ ರೀತಿ ವಂಚಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಗೆ ನೌಕರಿ ಆಸೆಗಾಗಿ ದುಡ್ಡು ಕೊಟ್ಟಿದ್ದೇವೆ ಸರ್. ಮಹಾದೇವ್ ಚಂದ್ರು ಆಟೋಡು ಅಂತೇಳಿ, ಅವನು ಮೂಲತಃ ಕನ್ನೂರು. ಅವನು ಒಂದು 10-15 ವರ್ಷದಿಂದ ಬೆಳಗಾವಿ ಸೆಟ್ಲ್ ಇದ್ದಾನೆ. ಅವ್ನು ಏನೋ ಒಂದು ಜಾಬ್ ಮಾಡ್ತೀನಿ ಹಂಗೆ ಹಿಂಗೆ ಹೇಳಿಕಿಸಿಂದ ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾನೆ. ಈಗ ಸ್ಟಾರ್ಟಿಂಗಲ್ಲಿ ಫಸ್ಟ್ ಕೊಟ್ಟದ್ದು ನಾನು, ಆನಂತರ ರಫೀಕ್ ಅವ್ರು ಕೊಟ್ಟರು, ಆಮೇಲೆ ಅವ್ರ ಸ್ನೇಹಿತರು ಪ್ರಕಾಶ್, ಅಕ್ಷಯ್ ಮತ್ತು ಹರ್ಷಿತ್, ರವಿ ಅಂತೇಳಿ ಇನ್ನೂ ಭಾಳ ಜನ ದುಡ್ಡು ಕೊಟ್ಟಿದ್ದಾರೆ ಸರ್. ಇನ್ನೊಂದೇನಂದ್ರೆ, ಯಾರು ಈ ನ್ಯೂಸ್ನಾಗ ಬರ್ತೀವಿ ಇದ್ರಾಗ ಬರ್ತೀವಿ ನಮ್ಮ ಲೈಫ್ ಹಾಳಾಗ್ತದೆ ಅಂಜಿಕೆ ಇಟ್ಕೊಂಡು ಯಾರು ಮೀಡಿಯಾದ ಮುಂದೆ ಬರಕ್ಕೆ ನಡಿಯಲ್ಲ ಸರ್. ಅದಕ್ಕೆ ಎಲ್ಲರಿಗೂ ಸದ್ಯಕ್ಕೆ ಇದು ಏನಾರ ಮಾಡಿದೆ ಅಂದ್ರೆ ಇದರಿಂದ ಒಂದು ಏನಾರ ನಮ್ಗೆ ನ್ಯಾಯ ಸಿಗುತ್ತೆ ಅಂತೇಳಿ ಆಸೆ ಇಟ್ಕೊಂಡು ನಾವಿದು ಸರ್, ನಾವು ದುಡ್ಡು ಪರ್ ಹೆಡ್ 10-12-15 ಲಕ್ಷ ಕೊಟ್ಟಿದ್ದೀವಿ ಸರ್. ನಮ್ಗೆ ಸೆಂಟ್ರಲ್ ರೈಲ್ವೆಲಿ ಸಿ ಗ್ರೂಪ್ ಕ್ಲರ್ಕ್ ಪೋಸ್ಟ್, ಮತ್ತೆ ಕೆಲವೊಬ್ಬರಿಗೆ ಟಿಕೆಟ್ ಚೆಕ್ಕರು, ಕೆಲವೊಬ್ಬರಿಗೆ 19ರಲ್ಲಿ ವೇಕೆನ್ಸಿ ಖಾಲಿ ಅದಾವ ನಿಮ್ಗೆ. ಯಾಕಂದ್ರೆ ಅವು ಯಾವಾಗ ಹೇಳ್ತಾನಂದ್ರೆ 2021 ಹೇಳ್ತಾನ. ಅವು ಏನೋ ತುಂಬಿಕೊಂಡಿಲ್ಲ. ತುಂಬ್ಕೊಂಡ್ ಬಳಕ ಇದು ನೀವು ದುಡ್ಡು ಕೊಟ್ರಪ್ಪ ಅಂದ್ರೆ ಇವು ಆಲ್ರೆಡಿ ತುಂಬ್ಕೊಂಡ್ಬಿಡ್ತಾರ ಅವರು. ನಾವು ಹಿಂದಿನ ಬಾಗಿಲೇ ದುಡ್ಡು ಕೊಡತ್ತೇವು, ಹಿಂದಿನ ಬಾಗಿಲೇ VIP ಕೊಟ್ಟದಾಗ ಅದಾವ, ಇಂತಿಷ್ಟು ಪೋಸ್ಟ್ ಹೋದಾವ ಅಂತೇಳಿ ನಮ್ಗೊಂದು ಫೇಕ್ ರೋಲ್ ನಂಬರ್ ಇವೆಲ್ಲ ಬಿಡ್ತಾನೆ ಸರ್. ಮೊದ್ಲ ಬಿಟ್ಗಳಿಗೆ ನಾವು ನಂಬ್ತೇವೆ ಸರ್. ಅದು ವೆಬ್ಸೈಟ್ ಹೆಂಗಿತ್ತಪ್ಪ ಅಂದ್ರ ಅದು ಕರೆಕ್ಟ್ ಅಟ್ಯಾಚ್ ಸರ್. ಅದಕ್ಕೆ ಅವ HTTML ಅದು .co.in ಬರ್ತಲ್ಲ ಸರ್.